ಅಲ್ಲ, ತಲೆ ಬಿಸಿ ಜಾಸ್ತಿ ಆಯ್ತು ಅದಕ್ಕೆ. ಅಚಿಂತ್ಯ ಪ್ಲೀಸ್ ಸ್ಟಾಪ್ ಇಟ್. ಛಾಯಾ ಎದಳು. ಬೇಕಾಗಿಲ್ಲ. ನಾನ್ ಬೀಳ್ಬೇಕಾದ್ರೆ ಹಿಡ್ಕೊಳ್ಳೋದ್ ಬಿಟ್ಟು ಈ ಕೈ ಕೊಟ್ಬಿಟ್ಟು ಹೇಳು ಅಂತ ಅಂದ್ರೆ. ಏಯ್ ಸೀರಿಯಸ್ ಆಗಿ ನಾನು ನೋಡಿಲ್ಲ. ಮಾತಾಡ್ಬೇಡ, ನನಗೆ ಯಾರ ಹೆಲ್ಪ್ ಬೇಕಾಗಿಲ್ಲ. ಅಕ್ಕ ನಾನು ಏ ಬಾಮು, ಅವ್ರು ಹೇಳಿದ್ ಕೇಳಿಲ್ವಾ? ಅವರೇ ಎದ್ದೇಳ್ತಾರಂತೆ. ಅಣ್ಣ, ಚಿಕ್ಕಿನ ಈ ತರ ಬೀಳೋದಕ್ ಬಿಡೋದಿಲ್ಲ ಅಲ್ವಾ? ಹೌದು, ಅತ್ಗೆ ಕಂಡ್ರೆ ಎಷ್ಟು ಕೇರ್ ಗೊತ್ತಾ, ಹೆಜ್ಜೆ ಹೆಜ್ಜೆಗೂ. ಏನೇ ಆದ್ರೂ, ಎಷ್ಟೇ ಕಷ್ಟ ಆದ್ರೂ ನೀನ್ ಮಾಡ್ತೀಯ ಅನ್ನೋ ನಂಬಿಕೆ ನನಗ್ ಬಂದ್ಬಿಡ್ತು ಪುಟ್ಟಿ. ನೀನ್ ಯಾವಾಗ ಅಗಸ್ತ್ಯನ ಅವರು ಅಂದ್ಯೋ ಆಗ್ಲೇ ನನಗೆ ಗೊತ್ತಾಯ್ತು. ಮಂಗಳಸೂತ್ರದಿಂದನೇ ಗಂಡನ ಆರೋಗ್ಯ ಆಯಸ್ಸು ಹೆಚ್ಚಾಗೋದು. ಯಾವುದೇ ಸಂದರ್ಭದಲ್ಲೂ ನಿನ್ನ ಮಾಂಗಲ್ಯಕ್ಕೆ ಕುತ್ತು ಬರ್ತಿದೆ ಅಂತ ಗೊತ್ತಾದ್ರೆ ಅದನ್ನ ಕಾಪಾಡ್ಕೊಳ್ಳೋಕೆ ಕೆಟ್ಟೋಳಾದ್ರೂ ಪರವಾಗಿಲ್ಲ, ಯೋಚನೆ ಮಾಡದೆ ಕಾಳಿಯಾಗ್ಬೇಕಾಗುತ್ತೆ. ಈಗ ನಿನ್ ಗಂಡನಿಗೆ ಬಂದಿರೋ ಅಕಾಲಿಕ ಮೃತ್ಯುನ ಪರಿಹರಿಸೋದಕ್ಕೆ ನೀನು ಸಾವಿತ್ರಿ ವ್ರತ ಮಾಡಬೇಕು. ಮಾಡ್ತೀನಿ ಚಕ್ಲಿ. ಆ ವ್ರತ ಮಾಡೋದು ತುಂಬಾ ಕಷ್ಟ. ಪೂಜೆಯಲ್ಲಿ ಸಣ್ಣ ಲೋಪ ಭಗ್ನ ಆದ್ರೇನು ವ್ರತ ಪೂರ್ಣ ಆಗಲ್ಲ. ಬಹಳ ಜಾಗ್ರತೆಯಿಂದ ಮಾಡ್ಬೇಕು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಹೇಳು ಚಕ್ಲಿ, ಏನ್ ಮಾಡ್ಬೇಕು ಅಂತ ಹೇಳು. ಸಾವಿತ್ರಿ ವ್ರತನ ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲೇ ಎದ್ದು ಮೃತ್ಯುಂಜಯನಿಗೆ ಪೂಜೆ ಮಾಡಬೇಕು. ಸೂರ್ಯೋದಯಕ್ಕೂ ಮೊದಲೇ ಅವಲಕ್ಕಿ ಮೊಸರನ್ನ ತಿನ್ನಬೇಕು. ಅದಾದ್ಮೇಲೆ ಮಾರನೇ ದಿನದ ಪೂಜೆ ಆಗೋ ತನಕ ಒಂದು ಹನಿ ನೀರನ್ನು ಸೇವಿಸಬಾರದು.